ಹೆಚ್ಚಾಗಿ ಪೈನಾಪಲ್ ಗೊಜ್ಜು ಕೇಸರಿಬಾತ್ ಮಾಡಿರ್ತೀರಾ, ಆದರೆ ಈ ರೀತಿ ಪೈನಾಪಲ್ ರೈಸ್ ಮಾಡಿದ್ದೀರಾ? ಇದೊಂದು ಸಾತ್ವಿಕ್ ಫುಡ್. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ತುಂಬಾ ರಿಚ್ ಟೇಸ್ಟ್ ಆ್ಯಂಡ್ ಫ್ಲೇವರ್ ಕೊಡುವ ರೆಸಿಪಿ. ಈ ಸಾತ್ವಿಕ್ ಪೈನಾಪಲ್ ರೈಸ್ ಊಟಕ್ಕೂ ಅಥವಾ ಪೂಜೆಗೆ ಪ್ರಸಾದ ರೂಪದಲ್ಲಿ ಕೂಡ ಮಾಡಬಹುದು. ಇಲ್ಲಿ ನಾನು ಪೈನಾಪಲನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೇನೆ. 1 ಅಥವಾ 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, 1 ಪೊಟ್ಯಾಟೊ, 1 ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಒಗ್ಗರಣೆಗೆ ಇಲ್ಲಿ ನಾನು ಶಾಜೀರ, ಚಕ್ಕೆ, ಸ್ಟಾರ್, ಏಲಕ್ಕಿ, ಲವಂಗ ಇಷ್ಟನ್ನು ಹಾಕ್ತೇನೆ. ಗರಂ ಮಸಾಲ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂದರೆ ಬರೀ ಶಾಜೀರ ಹಾಕಿದರೂ ಸಾಕು. ನಂತರ ನಾನು ಇಲ್ಲಿ ಗೀ ಹಾಕಿಬಿಟ್ಟು 2 ಸ್ಪೂನಷ್ಟು ಗೀ ಹಾಕಿಬಿಟ್ಟು ಅದರಲ್ಲಿ ಕ್ಯಾಶ್ಯೂವನ್ನು ಫ್ರೈ ಮಾಡಿ ತೆಗೆದಿಡ್ತೇನೆ. ಕ್ಯಾಶ್ಯೂ ಫ್ರೈ ಆದಮೇಲೆ ಅದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೇನೆ. ನಾನಿವಾಗ ಗರಂ ಮಸಾಲ ಹಾಕಿದ ಮೇಲೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೇನೆ. ಅಂದರೆ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಪೇಸ್ಟ್, ಗಾರ್ಲಿಕ್ ಹಾಕಲಿಲ್ಲ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇಟ್ಬಿಟ್ಟು ಅದಕ್ಕೆ ಕಟ್ ಮಾಡಿದ್ದ ಪೈನಾಪಲ್ ಪೀಸಸನ್ನು ಹಾಕ್ತೇನೆ. ಈ ಪೈನಾಪಲ್ ಪೀಸ್ ಕೂಡ ಹಾಕಿ ಅದರ ಮಸಾಲ ಜೊತೆ ಸ್ವಲ್ಪ ನಾವು ಹುರಿಬೇಕು. ನಂತರ ಒಂದೊಂದೇ ವೆಜಿಟೇಬಲ್ ಹಾಕಿ ಸ್ವಲ್ಪನೇ ಹುರಿದರೆ ಸಾಕು. ಇವಾಗ ಪೊಟ್ಯಾಟೊ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ 1 ನಿಮಿಷ ಹುರಿಬೇಕು ಹೀಗೇ ಸ್ವಲ್ಪ ಹೊತ್ತು. ನಂತರ ಟೊಮೆಟೊ ಕೂಡ ಕಟ್ ಮಾಡಿದ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ನಾನು ಸಾಫ್ಟ್ ಆಗಲಿಕ್ಕೆ ಸಾಲ್ಟ್ ಕೂಡ ಹಾಕ್ತೇನೆ. ಮತ್ತು ನೋಡಿಕೊಂಡು ಸಾಲ್ಟ್ ಅಡ್ಜಸ್ಟ್ ಮಾಡ್ಬೋದು. ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಲಾಸ್ಟಿಗೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ತೇನೆ. ಕ್ಯಾಪ್ಸಿಕಮ್ ಫಸ್ಟಿಗೆ ಹಾಕೋದಿಲ್ಲ, ಜಾಸ್ತಿ ಬೇಯುತ್ತೆ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಬೇಡ ಅಂದರೆ ಸ್ಕಿಪ್ ಮಾಡಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಜಾಸ್ತಿ ಹಾಕಿ. ನಾನಿಲ್ಲಿ ಫಸ್ಟಿಗೆ ಬಾಸ್ಮತಿ ರೈಸನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೇನೆ, ಸೋಕ್ ಮಾಡಿ ಇಟ್ಟಿದ್ದೇನೆ. 1/4 ಕಪ್ಪಷ್ಟು ಬಾಸ್ಮತಿ ರೈಸ್ ನೆನೆಸಿಟ್ಟಿದ್ದೇನೆ. ಅದನ್ನು ನಾನು ಇವಾಗ ಹಾಕ್ತಾ ಇದ್ದೇನೆ. ಇದು ಹಾಕಿದ ಮೇಲೆ ಜಾಸ್ತಿ ಸ್ಪೂನಲ್ಲಿ ತಿರುಗಿಸಬಾರ್ದು, ರೈಸ್ ಕಟ್ಟಾಗುತ್ತೆ, ಯಾಕೆಂದರೆ ಅದು ನೆಂದಿರುತ್ತಲ್ಲ ಅದಕ್ಕೋಸ್ಕರ. ನಂತರ ನಾನಿಲ್ಲಿ ಬಿಸಿನೀರು ಹಾಕ್ತಾ ಇದ್ದೇನೆ. ನೀವು ಮೆಷರ್ಮೆಂಟಲ್ಲಿ ಆದರೆ 3/4 ಕಪ್ಪಿಗೆ 1.5 ಕಪ್ಪಷ್ಟು ಹಾಕ್ಬೋದು. ನಾನು ಅಂದಾಜಲ್ಲಿ ಹಾಕ್ತಾ ಇದ್ದೇನೆ. ಇಷ್ಟು ಹಾಕಿದರೆ ಸಾಕು ನೀರಿನ ಲೆವೆಲ್. ನಂತರ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಫುಲ್ ಫ್ಲೇಮಲ್ಲಿ ಕುದಿ ಬರುವ ತನಕ ಫುಲ್ ಫ್ಲೇಮಲ್ಲಿ ಇಡಬೇಕು. ಇವಾಗ ನಾನಿಲ್ಲಿ ಸಾಲ್ಟ್ ಚೆಕ್ ಮಾಡ್ತಾ ಇದ್ದೇನೆ. ಸಾಲ್ಟ್ ಕಡಿಮೆ ಆಗಿದೆ, ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಒಂದು ಕುದಿ ಬಂದ ತಕ್ಷಣ ನಾನಿಲ್ಲಿ ಗ್ಯಾಸ್ ಫ್ಲೇಮು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಬಿಟ್ಟು ಬೇಯಿಸ್ತೇನೆ. ಇವಾಗ ನೀರಿನ ಲೆವೆಲ್ ಚೆಕ್ ಮಾಡ್ತಾ ಇದ್ದೇನೆ. ನೀರು ಫುಲ್ಲು ಡ್ರೈ ಆಗಿದೆ. ಇಲ್ಲಿ ಈ ರೈಸ್ ನೋಡಿ 80% ಬೆಂದಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇನ್ನೊಂದು 20% ದಮ್ಮಲ್ಲಿ ಬೇಯುತ್ತೆ ಅದು. ಈ ರೀತಿ ಮಾಡಿದರೆ ತುಂಬಾ ಉದುರುದ್ರಾಗಿ ಬರ್ತದೆ. ನಾನಿಲ್ಲಿ ಕ್ಯಾಶ್ಯೂ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಗೀಯಲ್ಲಿ ಫ್ರೈ ಮಾಡಿದ ಕ್ಯಾಶ್ಯೂ, ಬೇಕಾದರೆ ಕಿಸ್ಮಿಸ್ ಕೂಡ ಹಾಕ್ಬೋದು. ಒಳ್ಳೆ ರಿಚ್ ಫ್ಲೇವರ್ ಟೇಸ್ಟ್ ಕೊಡುತ್ತೆ ಕಿಸ್ಮಿಸ್, ಕ್ಯಾಶ್ಯೂ ಎಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅವರಿಗೂ ಕೂಡ, ನಮಗೂ ಕೂಡ ಅಷ್ಟೇ ಬೇಗನೆ ಜಟ್ಪಟ್ ಅಂತ ಆಗುತ್ತೆ. ಇದರ ಜೊತೆ ರಾಯ್ತ ಒಳ್ಳೆ ಕಾಂಬಿನೇಷನ್, ಯಾವುದೇ ಗ್ರೇವಿ ಕರಿ ಅಗತ್ಯವಿಲ್ಲ. ಇಂಥದ್ದು ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.